ರೆಗ್ಯುಲರ್ ಬೇಲ್ ಪಡ್ಕೊಂಡು ಹೊರಗಡೆ ಇದ್ರೂ ಕೂಡ ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ಗೆ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಕೆಗೆ ಸರ್ಕಾರ ಅಸ್ತು ಅಂತ ಹೇಳಿದೆ. ಬೆನ್ನು ನೋವು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು. ಆಮೇಲೆ ರೆಗ್ಯುಲರ್ ಬೇಲ್ ಆಯ್ತು. ಇಷ್ಟಾದ್ರೂ ಕೂಡ ಆರೋಪಿ ದರ್ಶನ್ಗೆ ಫ್ರೀಡಂ ಸಿಕ್ಕಂಗ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಪೊಲೀಸರು ಸಲ್ಲಿಸ್ತಾರೆ. ಸಂಕಷ್ಟ ತಪ್ಪಿದಲ್ಲ. ಇದೇ ವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಆರೋಪಿ ದರ್ಶನ್ ಜಾಮೀನು ವಿರುದ್ಧ ಮೇಲ್ಮನವಿಯನ್ನ ಪೊಲೀಸರು ಸಲ್ಲಿಸಲಿದ್ದಾರೆ. ಇಬ್ಬರು ವಕೀಲರನ್ನ ನೇಮಕ ಮಾಡಿದೆ ಸರ್ಕಾರ. ಬೇಲ್ ಪಡೆದು ಫ್ರೀ ಬರ್ಡ್ ಆಗಿದ್ದಾರೆ ಕಿಲ್ಲಿಂಗ್ ಸ್ಟಾರ್. ಆದ್ರೆ ಇದು ಎಷ್ಟು ದಿನಗಳವರೆಗೆ ಅಂದ್ರೆ ಮೇಲ್ಮನವಿಯನ್ನ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಅದರ ವಿಚಾರಣೆಯನ್ನ ನಡೆಸಿ ಇನ್ ಕೇಸ್ ಸುಪ್ರೀಂ ಕೋರ್ಟ್ ಏನಾದ್ರೂ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದ್ರೆ ಮಾತ್ರ ದರ್ಶನ್ ಮತ್ತೆ ಫ್ರೀ ಬರ್ಡ್ ಆಗಿರೋದಕ್ಕೆ ಸಾಧ್ಯನೇ ಹೊರತು ದರ್ಶನ್ ಫ್ರೀ ಬರ್ಡ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಥಾವತ್ ಜೈಲಿಗೆ ಹೋಗಬೇಕಾಗತ್ತೆ. ಇದೇ ವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಕೂಡ ಸಿದ್ಧವಾಗಿದ್ದಾರೆ. ದರ್ಶನ್ಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಡ್ತಾ ಇದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡ್ತೀನಿ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ನೀಡೋದಿದೆ. ಬೇಲ್ ಸಿಕ್ಬಿಡ್ತು, ಫ್ರೀ ಬರ್ಡ್ ಆಗಿರಬಹುದು ಅಂತ ಅಂದ್ಕೊಂಡಿದ್ರು. ಬೆನ್ನು ನೋವು ಆಪರೇಷನ್ ಮಾಡಿಸ್ಬೇಕು ಅಂತ ನಾಟಕ ಆಡಿದ್ರು. ಮಧ್ಯಂತರ ಜಾಮೀನನ್ನ 6 ವಾರಗಳ ಕಾಲದ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು. ಮಧ್ಯಂತರ ರಿಲೀಫ್ ಪಡ್ಕೊಂಡು ಆಪರೇಷನ್ ಮಾಡಿಸ್ಲಿಲ್ಲ, ಬರೀ ಫಿಸಿಯೋಥೆರಪಿಲಿದ್ರು. ಇದಾದ ಬಳಿಕ ರೆಗ್ಯುಲರ್ ಬೇಲ್ ಅನ್ನ ಪಡ್ಕೊಂಡಿದ್ದಾರೆ ದರ್ಶನ್ ಸೇರಿದಂತೆ ಉಳಿದಂತಹವ್ರಿಗೂ ಕೂಡ ಬೇಲ್ ಆಗಿತ್ತು. 6 ವಾರ ಮಧ್ಯಂತರ ಬೇಲ್ ಪಡೆದ್ರು ಕೂಡ ಆಪರೇಷನ್ ಆಗಿಲ್ಲ. ಇದರ ಜೊತೆಗೆ ಹೈಕೋರ್ಟ್ ನಿಂದ ಪೂರ್ಣಾವಧಿ ಬೇಲ್ ಕೂಡ ಸಿಕ್ಬಿಡ್ತು. ಇದನ್ನ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಬೆನ್ನೋವು ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿಸಿಲ್ಲ ಅಂತಂದ್ರೆ ಬೇರೆ ಏನೋ ಆಗೋಗ್ಬಿಡುತ್ತೆ ಅಂತ ಬಿಂಬಿಸಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು. ಅದಾದ್ಮೇಲೆ ಆಪರೇಷನ್ ಮಾಡಿಸ್ಲಿಲ್ಲ, ಏನೂ ಮಾಡಿಸ್ಲಿಲ್ಲ. ಈಗ ಮೈಸೂರಿನ ಅವರ ಫಾರ್ಮ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಆಪರೇಷನ್ ಮಾಡಿಸದೆ ಕಾಲಹರಣ ಮಾಡಿದ್ರು ದರ್ಶನ್. ಇದೇ ಅಂಶವನ್ನ ಪೊಲೀಸರು ಕೂಡ ಇಟ್ಕೊಳ್ತಾರೆ ಈಗ ಸುಪ್ರೀಂ ಕೋರ್ಟಿಗೆ ಮನವಿ ಸಲ್ಲಿಸೋದಕ್ಕೆ. ಬಳ್ಳಾರಿ ಜೈಲಿನಲ್ಲಿದ್ದಾಗ ವಿಪರೀತ ಬೆನ್ನೋವು ಅಂತ ಒದ್ದಾಡ್ತಾ ಇದ್ರು. ಆಪರೇಷನ್ ಆಗ್ಲೇಬೇಕು ಅಂತ ಹೇಳಿ ಕೋರ್ಟ್ ನಲ್ಲಿ ವಾದವನ್ನ ದರ್ಶನ್ ಪರ ವಕೀಲರು ಮಂಡಿಸಿದ್ರು. ಇದಾದ ಬಳಿಕ ಇಲ್ಲಿವರೆಗೂ ಕೂಡ ಆಪರೇಷನ್ ಮಾಡಿಸಲೇ ಇಲ್ಲ. ಈಗಲೂ ಫಿಸಿಯೋಥೆರಪಿ ಅಂತ ಓಡಾಡ್ತಾ ಇದ್ದಾರೆ ದರ್ಶನ್. ಆಪರೇಷನ್ ಮಾಡಿಸದೆ ಕಾಲಹರಣ ಮಾಡಿದ್ದಾರೆ ದರ್ಶನ್. ಈ ಅಂಶವನ್ನ ಇಟ್ಕೊಂಡು ಈ ಅಂಶವನ್ನ ಕೂಡ ಉಲ್ಲೇಖ ಮಾಡಿ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಲಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ದರ್ಶನ್ಗೆ ಇನ್ನೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಸರ್ಕಾರ ಕೂಡ ಇಬ್ಬರು ವಕೀಲರನ್ನ ನೇಮಿಸಿ ಮೇಲ್ಮನವಿಯನ್ನ ಸಲ್ಲಿಸಿ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸದ್ಯ ದರ್ಶನ್ ಪ್ರಕರಣ ಸಂಬಂಧ ರೆಗ್ಯುಲರ್ ಬೇಲ್ ಪಡ್ಕೊಂಡು ದರ್ಶನ್ ಹೊರಗಡೆ ಇದ್ರು ಕೂಡ ಅವ್ರಿಗೇನು ಈಗ ಫ್ರೀ ಬರ್ಡ್ ಆಗಿದಾರಲ್ಲ, ಅದು ಹೆಚ್ಚಿನ ದಿನ ಇರೋ ತರ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲ, ಯಾಕೆಂದ್ರೆ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಸ್ತು ಅಂತ ಹೇಳಿದೆ. ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಷ್ಟು ಪುಟಗಳ ಒಂದು ಚಾರ್ಜ್ ಶೀಟ್ ಏನಿತ್ತು ಅದನ್ನ ಇಂಗ್ಲಿಷ್ಗೂ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇತ್ತು. ಸದ್ಯದ ಅಪ್ಡೇಟ್ಸ್ ಏನಿದೆ ವೆಂಕಟೇಶ್? ಮಧ್ಯಂತರ ಜಾಮೀನು ಪಡೆದಾಗಿಂದ ಕೂಡ ಪೊಲೀಸರು ನಟ ದರ್ಶನ್ ಅವರ ಜಾಮೀನನ್ನ ಏನು 6 ವಾರಗಳ ಪಡೆದಿದ್ರು, ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸ್ಕೊಂಡಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಬೇಲ್ ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಹೋಗೋದಕ್ಕೂ ಕೂಡ ಏನು ತಯಾರಿಯನ್ನ ಮಾಡ್ಕೊಂಡಿದ್ರು. ಅದರ ಬೆನ್ನಿನ ಕೂಡ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ಅಂತೂ ಅವ್ರು ಇನ್ನೂ ತುಂಬಾ ಫ್ರೀ ಬರ್ಡ್ ಆದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತ ಹೇಳಿ ಕೂಡ ಈ ಒಂದು ಕೆಲಸವನ್ನ ಮುಂದಾಗಿದ್ರು. ಹಾಗಾಗಿ ಏನು ಚಾರ್ಜ್ ಶೀಟ್ ಏನಿತ್ತು ಆ ಎಲ್ಲ ಚಾರ್ಜ್ ಶೀಟ್ ನ ಪುಟಗಳನ್ನು ಕೂಡ ಇಂಗ್ಲಿಷ್ಗೆ ತರ್ಜುಮೆ ಮಾಡೋದಕ್ಕೂ ಕೂಡ ಕೊಟ್ಟಿದ್ರೆ ಈಗ ಬಹುತೇಕ ಅವು ಕೂಡ ಮುಕ್ತಾಯದ ಹಂತ ತಲುಪಿದ್ದು. ಈ ಒಂದು ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೂ ಕೂಡ ಪೊಲೀಸರು ಗೃಹ ಇಲಾಖೆಗೆ ಒಂದು ಮನವಿಯನ್ನ ಕೊಟ್ಟಿದ್ರು. ಆ ಮನವಿಯನ್ನ ಮೌಖಿಕವಾಗಿ ನಿನ್ನೆ ಕೂಡ ಅದಕ್ಕೆ ಅಸ್ತು ಅಂತ ಹೇಳಿದ್ರು. ಇವತ್ತು ಆ ಒಂದು ಲಿಖಿತ ರೂಪದಲ್ಲಿ ಏನು ಒಂದು ಮನವಿಯನ್ನು ಕೊಟ್ಟಿದ್ರು ಅದು ಈಗ ಪೊಲೀಸ್ ಇಲಾಖೆಗೂ ಕೂಡ ಕೈ ಸೇರಿದೆ. ಆ ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡಿದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕ್ತಾರೆ. ಇದರ ನಡುವೆಯೂ ಕೂಡ ಜನವರಿ 5ರವರೆಗೆ ಕೂಡ ನಟ ದರ್ಶನ್ ಅವರು ಮೈಸೂರಿಗೆ ಹೋಗೋದಕ್ಕೆ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಒಂದ್ ಕಡೆ ಮತ್ತೆ ಅವರಿಗೆ ಟೆನ್ಷನ್ ಶುರುವಾಗಿರುವಂತದ್ದು. ಫಾರ್ಮ್ ಹೌಸ್ ನಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದ್ ಕಡೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇತ್ತ ಪೊಲೀಸರು ಕೂಡ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಹೈಕೋರ್ಟ್ ನಲ್ಲಿ ಬೇಲನ್ನ ಪಡ್ಕೊಂಡು ಹೊರಗಡೆ ಇದ್ದಾರೆ. ಈ ಒಂದು ಬೇಲನ್ನ ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಹೇಳಿ
ಗ್ರೌಂಡ್ಸ್ ನ ಆಧಾರದ ಮೇಲೆ ಕೂಡ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತಹ ಅಂಶಗಳು ಏನಂತ ಹೇಳಿದ್ರೆ, ಹೈಕೋರ್ಟ್ಗೆ ಒಂದು ಬೇಲ್ ಅರ್ಜಿಯನ್ನ ಸಂದರ್ಭದಲ್ಲಿ ಕೊಟ್ಟಂತಹ ಅಂಶಗಳು ಏನಂತ ಹೇಳಿದ್ರೆ, ಈ ಎಲ್ಲೂ ಕೂಡ ಪ್ರಕರಣ ಆದಾಗಿಂದ ಕೂಡ ನ್ಯಾಯಾಲಯದ ವ್ಯಾಪ್ತಿಯನ್ನು ಅಂದರೆ ಎಲ್ಲೂ ಕೂಡ ಹೋಗಿಲ್ಲ. ಮಧ್ಯಂತರ ಜಾಮೀನನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ಕೂಡ ಅವರು ನ್ಯಾಯಾಲಯದ ವ್ಯಾಪ್ತಿಯಲ್ಲೇ ಇದ್ದಾರೆ. ಕಾನೂನಿನ ಮೂಲಕ ಅವರು ಎಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಯಾವುದೇ ಸಾಕ್ಷಿಗಳನ್ನು ಕೂಡ ಬೆದರಿಕೆ ಹಾಕಿಲ್ಲ. ಪ್ರಮುಖವಾಗಿ ಕೆಲವೊಂದು ಪ್ರಕರಣಗಳನ್ನ ಮುಂದಿಟ್ಕೊಂಡು ಅವರಿಗೆ ಜಾಮೀನಿಗೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ನ್ಯಾಯಾಧೀಶರು ಅದನ್ನ ಪುರಸ್ಕಾರ ಮಾಡಿ ಆ ಜಾಮೀನನ್ನ ಕೊಟ್ಟಿದ್ರು. ಅಲ್ಲದೆ ಈಗ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಏನ್ ಪಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಆಪರೇಷನ್ ಮಾಡಿಸ್ಕೊಡ್ಬೇಕಂತ ಕೇಳಿದ್ರು. 6 ವಾರಗಳ ಕಾಲ ಯಾವುದೇ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸ್ಕೊಂಡಿಲ್ಲ. ಹೀಗಾಗಿ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಪ್ರಮುಖವಾಗಿ ಇವರಿಗೆ ಬೇಲ್ ಕೊಡೋದಕ್ಕೂ ಕೂಡ ಪೊಲೀಸರ ತನಿಖೆಯಲ್ಲಿದ್ದಂತಹ ವೆಂಕಟೇಶ್ ಮಾತಾಡ್ತೀನಿ. ಮತ್ತೊಮ್ಮೆ ನಿಮ್ಮ ಹತ್ರ ನಾನು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀನಿ. ದರ್ಶನ್ ಜೊತೆಗೆ ಉಳಿದ ಆರೋಪಿಗಳಿಗೂ ಕೂಡ ಸಂಕಷ್ಟ ತಪ್ಪಿದಲ್ಲ. ಪವಿತ್ರ ಗೌಡ ಸೇರಿದಂತೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಕಾದಿದ್ಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸುಪ್ರೀಂ ಕೋರ್ಟ್ ಏನ್ ಆದೇಶ ನೀಡುತ್ತೋ ಅನ್ನೋ ಟೆನ್ಷನ್ ಈಗ, ಓ ಮೈ ಗಾಡ್, ಎಲ್ಲರೂ ಫ್ರೀ ಆಗಿದೀವಪ್ಪ, ಬೇಲ್ ಸಿಕ್ತು ಅಂತ ಅಂದ್ಕೊಂಡವ್ರಿಗೆ ಈಗ ತಲೆಗೆ ಬಂದಿದೆ. ಕೊಲೆ ಆರೋಪಿಗೆ ಎದೆಯಲ್ಲಿ ನಡುಕ ಶುರುವಾಗಿದೆ. ದರ್ಶನ್, ಪವಿತ್ರ ಸೇರಿ ಉಳಿದ ಆರೋಪಿಗಳಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸುಪ್ರೀಂ ಕೋರ್ಟ್ ಏನ್ ಆದೇಶ ಕೊಡುತ್ತೆ ಅನ್ನೋದು ನೋಡಬೇಕು. ಹೈಕೋರ್ಟ್ನಿಂದ ಬೇಲನ್ನ ಪಡ್ಕೊಂಡಿದ್ದಾರೆ ಆರೋಪಿಗಳು. ಹೈಕೋರ್ಟ್ನ ಆದೇಶವನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ ಫ್ರೀ ಬರ್ಡ್ಸ್ ಆಗಿರಬಹುದು. 7 ಆರೋಪಿಗಳ ವಿರುದ್ಧವೂ ಕೂಡ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ದರ್ಶನ್ ಜೊತೆಗೆ ಉಳಿದ ಆರೋಪಿಗಳಿಗೂ ಕೂಡ ಈಗ ಸಂಕಷ್ಟ ತಪ್ಪಿದ್ದಲ್ಲ. ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು ಕೂಡ ಏನ್ ಜಾಮೀನನ್ನ ಪಡ್ಕೊಂಡಿದ್ರು ಎಲ್ರಿಗೂ ಕೂಡ ಈಗ ಸಂಕಷ್ಟ ತಪ್ಪಿದ್ದಲ್ಲ. ಎಸ್ ವೆಂಕಟೇಶ್, ನಾವು ದರ್ಶನ್ ಬೇಲ್ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಪವಿತ್ರ ಗೌಡ ಸೇರಿದಂತೆ ಉಳಿದಂತ 7 ಜನ ಆರೋಪಿಗಳು ಬೇಲನ್ನ ಪಡ್ಕೊಂಡಿದ್ರು, ಅವ್ರ ವಿರುದ್ಧ ಕೂಡ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ. ಸದ್ಯದ ಅಪ್ಡೇಟ್ಸ್ ಏನಿದೆ ಈ ವಿಚಾರವಾಗಿ? ಎಸ್, ದರ್ಶನ್ಗೆ ಮಾತ್ರ ಬಿಗ್ ಶಾಕ್ ಆದಿಲ್ಲ. ದರ್ಶನ್ ಜೊತೆಗೆ ಪವಿತ್ರ ಗೌಡ ಹಾಗೆ ಉಳಿದಂಥ ಆರೋಪಿಗಳಿಗೂ ಕೂಡ ಈಗ ಎದೆ ಡವಡವ ಅನ್ನೋ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಏನ್ ಆದೇಶ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಈಗ 7 ಮಂದಿ ಆರೋಪಿಗಳ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧವಾಗಿದ್ದಾರೆ. ವಕೀಲರನ್ನ ಕೂಡ ರಾಜ್ಯ ಸರ್ಕಾರ ನೇಮಿಸಿದೆ. ಎಸ್, ಮೇಲ್ಮನವಿಯನ್ನ ಸಲ್ಲಿಸಿ ಸುಪ್ರೀಂಗೆ ಅಂತ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯಬೇಕು. ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ನಡೆಸಿ ಓಕೆ ಹೈಕೋರ್ಟ್ನ ಆದೇಶವನ್ನೇ ಏನಾದರೂ ಎತ್ತಿ ಹಿಡಿದು ಬಿಟ್ರೆ ಇವರು ಮತ್ತೆ ಫ್ರೀ ಬರ್ಡ್ಸ್ ಆಗಿರ್ಬೋದು. ಇನ್ ಕೇಸ್ ಸುಪ್ರೀಂ ಕೋರ್ಟ್ ಏನಾದರೂ ಹೈಕೋರ್ಟ್ನ ಆದೇಶವನ್ನ ತಿರಸ್ಕರಿಸಿದ್ರೆ, ಜಾಮೀನನ್ನ ರದ್ದು ಮಾಡಿದ್ರೆ, ಆಗ ಮತ್ತೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗ್ಬೇಕಾಗತ್ತೆ.